ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌತ್ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಹೆಂಗದೀರಿ? ನಾನಂತೂ ಭಾಳ ಆರಾಮದೀನಿ, ನೀವು ಆರಾಮದೀರಿ ಅಂತ ಅಂದ್ಕೊಳತ್ತೀನಿ. ಇವತ್ತು ನಾನು ನಿಮ್ಗೆ ಒಂದು ಬ್ಯೂಟಿಫುಲ್ ವ್ಲಾಗ್ ತೊಗೊಂಡು ಬಂದೀರಿ. ಸೊ ಬರ್ರಿ ಹೊಂಟೀರಿ. ಇಲ್ಲಿ ನೋಡ್ರಿ, ಏನು ನೋಡಕೊಂತೀರಿ? ಸಿಂಹ ನೋಡಕ್ ಹೊಂಟೀನಿ ಅಂತ ಹೇಳಿ ಅನ್ಕೊಳತಾನ. ಸೊ ನೋಡಾತಿರಲ್ಲ, ಅವ್ನು ಸಿಂಹ ನೋಡಕ್ಕೆ ಹೊಂಟೀನಿ ಅಂತ ಅನ್ಕೊಳತಾನ. ಬಟ್ ನಾವೆಲ್ಲರೂ ಇವತ್ತು ಶೃಂಗೇರಿ ಕಡೆ ಹೊಂಟೀವಿ. ಯಾಕಂದ್ರೆ ಅಮ್ಮುಗೆ 3 years ಕಂಪ್ಲೀಟ್ ಆಯ್ತು ಅಕ್ಟೋಬರ್ ಒಳಗೆ. ಸೊ ಈಗ ನೆಕ್ಸ್ಟ್ ಅಮ್ಮುದ ಸ್ಕೂಲ್ ಶುರು ಆಗ್ತೈತಿ. ಸೊ ಅದಕ್ಕಿಂತ ಮುಂಚೆ ಅಕ್ಷರಾಭ್ಯಾಸ ಮಾಡಿಸೋಣ ಅನ್ನೋ ಕಾರಣಕ್ಕೆ ನಾವಿವತ್ತು ಶೃಂಗೇರಿ ಕಡೆ ಹೊಂಟೀವಿ. ಯಾಕಂದ್ರೆ ನಮ್ದು ಅಮ್ಮುದು ಆಲ್ಮೋಸ್ಟ್ ಎಲ್ಲ ರಿಚುವಲ್ಸು ನಾವು ಕಂಪ್ಲೀಟ್ ಮಾಡೀವಿ. ಅದಕ್ಕಂತ ಹೇಳಿ ಇದನ್ನೊಂದು ನಾವು ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಬರ್ರಿ, ಇವಾಗ ನಾನು ಶೃಂಗೇರಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಆ್ಯಕ್ಚುಲಿ ನಾವು ಮಧ್ಯಾಹ್ನ ಊಟ ಅದು ಮಾಡಿ ಎಕ್ಸಾಕ್ಟ್ಲಿ 1:30 ಹಾಗೇನೋ ಆಗಿತ್ತು. ಆ ಟೈಮಿಗೆ ಮನೆ ಬಿಟ್ವಿ. ಸೊ ದ್ಯಾಟ್ ನಾವು ಅಟ್ಲೀಸ್ಟ್ ರಾತ್ರಿ ಮಟ್ಟ ಆಲ್ಮೋಸ್ಟ್ ನಮಗೆ ಒಂದು 5 to 6 hours ಅಂತರೂ ಬೇಕಾಗ್ತಿತ್ತು ಅಂತ ಹೇಳಿ ನಮಗೆ ಗೊತ್ತಿತ್ತು. ಅಟ್ಲೀಸ್ಟ್ ರಾತ್ರಿ ಹೋಗಿ ನಾವು ರೀಚ್ ಆಗಿ ಅಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂಥೇಳಿ. ಸೊ ನೋಡತ್ತಿರಲ್ಲ, ಆಲ್ಮೋಸ್ಟ್ ಕತ್ಲು ಆಗಿಬಿಟ್ಟೈತಿ ನಾವು ಶೃಂಗೇರಿ ತಲುಪೋಕ್ಕಿಂತ ಮುಂಚೆನ. ಯಾಕಂದರೆ ಈಗ ನಿಮಗೆ ಗೊತ್ತಲ್ಲ, ಕತ್ಲ ಜಾಸ್ತಿ ಇರ್ತೈತಿ ಅಂಥೇಳಿ. ಸೊ ನೋಡ್ರಿ, ಫೈನಲಿ ನಾವು ಶೃಂಗೇರಿ ರೀಚ್ ಆಗೀವಿ. ಆ್ಯಕ್ಚುಲಿ ನಾವು ವೆನಸ್ಡೇ ಬಿಟ್ಟಿದ್ವಿ ಮಧ್ಯಾಹ್ನ. ಯಾಕಂದರೆ ಇಲ್ಲಿ ಗುರುವಾರ ಅಂತ ಭಾಳ ಮಹತ್ವಪೂರ್ಣವಾಗಿ ಇಲ್ಲಿ ಆಚರಿಸ್ತಾರೆ. ಸೊ ಗುರುವಾರ ದಿವಸ ಅಕ್ಷರಾಭ್ಯಾಸ ಮಾಡಿಸೋಣ ಅಂಥೇಳಿ ನಾವು ರಾತ್ರಿನೇ ಶೃಂಗೇರಿ ಬಂದ್ವಿ. ಸೊ ನೋಡತ್ತಿರಲ್ಲ, ಗೋಪುರ ಎಷ್ಟು ಚಲೋ ಕಾಣತೈತಿ. ನಾವು ಅಂದ್ಕೊಂಡಿದ್ವಿ ಈ ಟೈಮ್ನಾಗ ಮಂದಿ ಇರಂಗಿಲ್ಲ ಅಂಥೇಳಿ. ಬಟ್ ಭಾಳ ಅಂದ್ರೆ ಭಾಳ ಮಂದಿ ಬಂದಾರ. ಅದರ್ನಾಗೂ ಸ್ಟೂಡೆಂಟ್ಸ್ ಭಾಳ ಕರ್ಕೊಂಡು ಬಂದಾರ. ಲೈಕ್ ಪ್ರವಾಸಕ್ಕೆ ಅದು ಕರ್ಕೊಂಡು ಹೋಗ್ತಾರಲ್ಲ ಮಕ್ಕಳನ್ನ, ಆ ಥರ ಭಾಳ ಅಂದ್ರೆ ಭಾಳ ಸ್ಕೂಲಿಂದ ಸ್ಟೂಡೆಂಟ್ಸ್ ಅದು ಬಂದಿದ್ರು. ನಮ್ಗೆ ಅಟ್ಲೀಸ್ಟ್ ನಾಳೆ ಮಧ್ಯಾಹ್ನದ ಊಟ ಗೊತ್ತಿಲ್ಲ, ಟೈಮ್ ಇರೋದಿಲ್ಲ ಅಂಥೇಳಿ ನಾವು ರಾತ್ರಿ ಪ್ರಸಾದಕ್ಕೆ ಅಂಥೇಳಿ ಬಂದ್ವಿ. ಸೊ ನೋಡತ್ತಿರಲ್ಲ ಎಷ್ಟು ಜನ ಬಂದಾರ. ಸೊ ಇಷ್ಟು ಫುಲ್ ಪಾರ್ಕಿಂಗ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು ಅಲ್ಲಿ. ಅಷ್ಟು ಜನ ಬಂದಾರ, ಮಕ್ಕಳೆಲ್ಲ ಊಟಕ್ಕೆ ಬರತ್ತಾರ. ಸೊ ನಾವು ಊಟ ಎಲ್ಲ ಮಾಡ್ಕೊಂಡು ಬಂದ ದೇವಸ್ಥಾನದ ಏನಿರ್ತೈತಲ್ಲ ರೂಮ್ಸ್, ನಾವು ಅದ ತೊಗೊಂಡಿವಿ. ಆದಷ್ಟು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ರೂಮ್ಸ್ ತೊಗೋರಿ. ಲೈಕ್ ನಾವು ಅಲ್ಲಿ ಕೊಡುವಂಥ ಹಣ ಮತ್ತು ದೇವಸ್ಥಾನಕ್ಕೆ ಯಾವುದರ ರೀತಿಯಿಂದ ಯೂಸ್ ಆಗ್ತೈತಿ. ಇನ್ ಕೇಸ್ ಅಲ್ಲಿ ಏನಾದರೂ ರೂಮ್ಸ್ ನಿಮ್ಗೆ ಅವೈಲೇಬಲ್ ಇಲ್ಲಂದ್ರೆ ಅಷ್ಟೇ ನೀವು ಪ್ರೈವೇಟ್ ಹೋಗ್ರಿ, ಏನೂ ರಾಂಗ್ ಇಲ್ಲ. ಸೊ ನೋಡತ್ತಿರಲ್ಲ, ಸೊ ಇವತ್ತು ಬಂದು ನಾವು ರಾತ್ರಿ ಸ್ಟೇ ಮಾಡಿ ಬೆಳಿಗ್ಗೆ ನಮಗೆ ಭಾಳ ಜಲ್ದಿ ಬರೋಕೆ ಹೇಳಿದ್ರೆ. ಯಾಕಂದ್ರೆ 7:30 ಅಲ್ಲಿ ಹೋಗಿ ರಿಸಿಪ್ಟ್ ಅದು ತೊಗೋಬೇಕಾಗ್ತೈತಿ. ರಿಸಿಪ್ಟ್ ಫೀಸ್ ಬಂದುಬಿಟ್ಟು 500 rupees ಇತ್ತು. ಸೊ ಬೆಳಿಗ್ಗೆ 7:30 ಹೋಗಿ ನಾವು ಕ್ಯೂನ್ಯಾಗ ನಿಂತು ರಿಸಿಪ್ಟ್ ಅದು ತೊಗೊಂಡ್ವಿ ಅಂದ್ರೆ ಬೆಳಿಗ್ಗೆ 8:00 ನಮ್ಗೆ ಅಕ್ಷರಾಭ್ಯಾಸ ರಿಚುವಲ್ಸ್ ಶುರು ಮಾಡ್ತಾರಂಥೇಳಿ. ಸೊ ನೋಡತ್ತಿರಲ್ಲ, ಮಮ್ಮಿ ಮತ್ತು ಅಮ್ಮು ರೆಡಿ ಆಗ್ಯಾರ. ಸೊ ನಾನು ಇವತ್ತು ಸ್ಯಾರಿ ಉಟ್ಟೀನಿ. ಇಲ್ಲಿ ಏನಂದ್ರೆ ಕಂಡೀಷನ್ ಐತಿ. ಯಾಕಂದ್ರೆ ಇದು ರಿಚುವಲ್ಸ್ ಮಾಡೋರೆ ಎಲ್ಲರೂ ಮತ್ತು ದೇವಸ್ಥಾನದೊಳಗೆ ಸ್ಯಾರಿ ಉಟ್ಕೊಂಡು ಹೋಗ್ಬೇಕಾ ಹೆಣ್ಮಕ್ಳು, ಇಲ್ಲಾಂದ್ರೆ ಚೂಡಿದಾರ ಹಾಕ್ಬೇಕು. ಗಂಡು ಮಕ್ಳ ಪಂಚೆ, ಶಲ್ಯ, ಶರ್ಟ್ ಇದೇ ಥರ ಹಾಕ್ಬೇಕು. ಮತ್ತು ಶಾರದಾಂಬ ಟೆಂಪಲ್ನಾಗ ಹೋಗಬೇಕಾದಾಗ ಶರ್ಟ್ ಮತ್ತು ಬಿಚ್ಚಿ ಬನಿಯನ್ ಮೇಲೆ ಹೋಗ್ಬೇಕಾ, ಇಲ್ಲಾಂದ್ರೆ ಕೆಲವೊಂದು ಟೈಮ್ ಬನಿಯನ್ನೂ ಬಿಚ್ಚಿ ಹೋಗ್ಬೇಕು ಅನ್ನೋದೈತಿ. ಸೊ ನೋಡತ್ತಿರಲ್ಲ, ಬೆಳಿಗ್ಗೆ ಆಗೈತಿ, ನಾವು ಹೊಂಟಿದ್ವಿ ದೇವಸ್ಥಾನಕ್ಕೆ. ಮೊದಲಿಗೆ ನಾವು ಚಹಾ ಕುಡಿದ್ವಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಥಂಡಿ ಐತಿ ಅಲ್ಲಿ. ಈ ಟೈಮ್ನಾಗ ನೀವು ಹೋಗೋದಾದ್ರಂದ್ರೆ ನೀವು ಬೆಚ್ಚನ ಎಲ್ಲ ಅರ್ಬಿನೂ ತೊಗೊಂಡು ಹೋಗ್ರಿ, ಭಾಳ ಚಳಿ ಐತಿ. ಸೊ ನೋಡತ್ತಿರಲ್ಲ, ದೇವಸ್ಥಾನ ಎಷ್ಟು ಚಲೋ ಕಾಣಕತ್ತೈತಿ. ಭಾಳ ಅಂದ್ರೆ ಭಾಳ ಸಮಾಧಾನ ಐತಿ. ಯಾಕಂದ್ರೆ ನಾವು ಬೆಳಿಗ್ಗೆ ಭಾಳ ಜಲ್ದಿ ಬಂದಿದ್ವಿ. ಆಲ್ಮೋಸ್ಟ್ ನಾವು 7 o'clock ಅಂದ್ರೆ ಟೆಂಪಲ್ ಒಳಗೆ ಬಂದಿದ್ವಿ. ಅಂದ್ರೆ ನಮ್ಗೆ ಲೇಟ್ ಆಗಬಾರ್ದು ರಿಸಿಪ್ಟ್ ಅದು ತೊಗೊಳಕ್ಕೆ ಮತ್ತು ಅಕ್ಷರಾಭ್ಯಾಸ ಮಾಡೋಕೆ. ಬಿಕಾಸ್ ಒಂದು ಬ್ಯಾಚ್ ಒಳಗೆ 50 ಜನನ ಅಷ್ಟೇ ತೊಗೋತಾರೆ, ಅಪ್ಪ ಅಮ್ಮ ಮತ್ತು ಮಗು. ಅದನ್ನು ಬಿಟ್ಟು ಬೇರೆ ಯಾರನ್ನೂ ಒಳಗೆ ಕರ್ಕೊಳ್ಳೋಂಗಿಲ್ಲ. ಸೊ ಅದಕ್ಕಂಥೇಳಿ ಯಾವುದನ್ನಾಗೂ ಲೇಟ್ ಆಗಬಾರ್ದು ಮತ್ತು ದೇವ್ರ ದರ್ಶನ ಅದು ನಮ್ಗೆ ಲೇಟ್ ಆಗಬಾರ್ದು ಅಥವಾ ಒಂಥರ ಅರ್ಜೆಂಟ್ನಾಗ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಬೆಳಿಗ್ಗೆ ಜಲ್ದಿನ ಬಂದಿದ್ವಿ. ಇದು ಶಾರದಾಂಬ ಟೆಂಪಲ್. ಸೊ ನಾವು ಒಳಗಡೆ ಹೊಂಟೀನಿ. ಬಟ್ ಇಲ್ಲಿ ವಿಡಿಯೋ ಅದು ಏನೂ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ವಿಡಿಯೋ ಅದು ಏನೂ ಮಾಡ್ಕೊಂಡು ಬಂದಿಲ್ಲ. ಸೊ ನಮ್ದು ಅಕ್ಷರಗಳಿಗೆ ಅಧಿದೇವತೆ, ನಮ್ಮದು ವಿದ್ಯಾಭ್ಯಾಸಕ್ಕೆ ಅಧಿದೇವತೆ ಅಂತ ಹೇಳುವಂಥ ಶೃಂಗೇರಿ ಶಾರದಾಂಬ ಪೀಠಕ್ಕೆ ನಾವು ಇವತ್ತು ಬಂದೀವಿ. ಸೊ ಇವತ್ತು ನಾವಿಲ್ಲಿ ಏನೇನು ಮಾಡ್ತೀನಿ ನಾನು ನಿಮಗೆ ಎಲ್ಲನೂ ತೋರಿಸ್ತೀನಿ. ಸೊ ಫಸ್ಟಿಗೆ ನಾವಿಲ್ಲಿ ಆದಿ ಶಂಕರಾಚಾರ್ಯದ ಸನ್ನಿಧಿ ಏನೈತಲ್ಲ ಇಲ್ಲಿ ಬಂದಿದ್ವಿ. ಇಲ್ಲಿ ಎಲ್ಲ ಹೆಣ್ಮಕ್ಳು ಬೆಳಿಗ್ಗೆನ ಒಂದೇ ಥರದ ಸ್ಯಾರಿ ಅದು ಉಟ್ಕೊಂಡು ಬಂದು ಒಂಥರ ಮಂತ್ರ ಅಥವಾ ಶ್ಲೋಕಾಸ್ ಏನಿರ್ತಾವಲ್ಲ ಅದನ್ನೆಲ್ಲ ಹಾಡಾಕತ್ತಿದ್ರು. ಕೇಳಕ್ಕೆ ಮಾತ್ರ ಭಾಳ ಚಲೋ ಅನ್ನಿಸ್ತಿತ್ತು. ಲೈಕ್ ದೇವ್ರಿಗೆ ಸುಪ್ರಭಾತ ಹಾಡ್ತಾರಂತಾರಲ್ಲ ಆ ಥರ ಅನ್ಸಾಕತ್ತಿತ್ತು. ಸೊ ನಾವು ಪಟ ಮೊದಲು ದೇವಸ್ಥಾನ ಏನು ನೋಡ್ಕೊಳ್ಳೋದಿತ್ತಲ್ಲ, ದೇವ್ರಿಗದು ಕೈ ಮುಗಿಯೋದು ಅದನ್ನೆಲ್ಲ ನಾವು ಮುಗಿಸ್ಕೊಂಡು ಬಂದ್ವಿ.
ಇದು ಶ್ರೀ ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂಥ ಒಂದು ಮಠ ಆಗೈತಿ. ಇದು ಅತ್ಯಂತ ಪವಿತ್ರವಾದದ ಒಂದು ಮಠ. ಮತ್ತೊಂದು ಏನಂದ್ರೆ ನಮ್ಮ ಒಂದು ಕರ್ನಾಟಕದೊಳಗೆ ಇದು ಐತಿ. ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಅಕ್ಷರಾಭ್ಯಾಸ ಮಾಡ್ಸಕ್ಕೆ ಇಲ್ಲಿ ಕರ್ಕೊಂಡು ಬರ್ತಾರೆ. ಬಿಕಾಸ್ ಅಕ್ಷರದ ಅಧಿದೇವತೆ ನಮ್ದು ಸರಸ್ವತಿ ಮಾತೆ ಅದಾಳ. ಅದನ್ಯಾಗೂ ಗುರುವಾರ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಡೇ ಆಗ್ತೈತಿ. ಸೊ ಅದಕ್ಕಂತ ಹೇಳಿ ನಾವು ನಮ್ಮ ಅಮ್ಮದ ಅಕ್ಷರಾಭ್ಯಾಸ ಸಂಬಂಧ ಕರ್ಕೊಂಡು ಬಂದೀವಿ. ಸೊ ಅಮ್ಮ ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ತಾನೆ, ಅವ ಪೆನ್ ಅದು ಹಿಡದ ಅದು ಇದು ಬರೆಯೋದಕ್ಕಿಂತ ಮುಂಚೆನ ಅಕ್ಷರಾಭ್ಯಾಸ ಮಾಡಿಸೋಣ ಅನ್ನೋದು ನಂದು ಸಂತೋಷದ ಭಾಳ ದಿನದ ಇಚ್ಛೆ ಇತ್ತು. ಮತ್ತೊಂದು ಏನಂದ್ರೆ ನಮಗಿದೆಲ್ಲ ಮಾಡಿಸಿಲ್ಲ. ಸೊ ಅದಕ್ಕಂತ ಹೇಳಿ ನಮ್ಮ ಮಗಂದ ಇದೇನು ಮಿಸ್ ಆಗಬಾರ್ದು ಅನ್ನೋದು ನಮ್ಮದೊಂದು ಆಸೆ. ನಮ್ಮ ಕಡೆಯಿಂದ ಎಷ್ಟು ಮಿನಿಮಮ್ ಮಾಡೋಕ್ಕಾಗ್ತೈತಲ್ಲ ಅಷ್ಟು ಮಾಡೋಣ ಅಂಥೇಳಿ. ಸೊ ನೀವು ಶೃಂಗೇರಿನಾಗ ಅಷ್ಟು ಮಾಡಿಸ್ಬೇಕಂತೂ ಏನಿಲ್ಲ, ಕೊಲ್ಲೂರೊಳಗೂ ಮಾಡಿಸ್ತಾರೆ. ಭಾಳಷ್ಟು ಜನ ಕೊಲ್ಲೂರಿನಾಗೂ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಬಟ್ ನಮ್ಗೆ ಇಲ್ಲೇ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕಂಥೇಳಿ ನಾವು ಇಲ್ಲೇ ಬಂದ್ವಿ. ಸೊ ಬೆಳಗ್ಗಿನ ಟೆಂಪಲೆಲ್ಲ ನಾವು ಸುತ್ತಾಕತ್ತಿದ್ವಲ್ಲ, ಹಂಗನ ಎಲ್ಲ ದೇವಸ್ಥಾನ ನೋಡಾತಿದ್ವಿ. ಭಾಳ ಅಂದ್ರೆ ಭಾಳ ಸಮಾಧಾನ ಐತಿ, ಭಾಳ ಚಂದ ಮಾಡ್ಯಾರ. ಇದು ಅಕ್ಷರಾಭ್ಯಾಸದ ಒಂದು ಮಂಟಪ ಐತಿ. ಇದು ಆ್ಯಕ್ಚುಲಿ ಇಲ್ಲಿ ಟೈಮ್ 8:30ಗೆ ಇದು ಓಪನ್ ಆಗ್ತೈತಿ. ಆಮೇಲೆ ಪುರೋಹಿತರು ಬರ್ತಾರೆ, ಬಂದಾದಮೇಲೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಈ ಒಂದು ಸ್ಥಳ ಏನೈತಲ್ಲ, ಇದು ಋಷ್ಯಶೃಂಗ ಮುನಿ ಅನ್ನೋರು ಇಲ್ಲಿ ಘೋರವಾದಂಥ ಒಂದು ತಪಸ್ಸು ಮಾಡಿದ್ರಂತ. ಸೊ ಅವರು ಒಂದು ಸ್ಮರಣಾರ್ಥವಾಗಿ ಇದಕ್ಕೆ ನಾವಿವತ್ತು ಶೃಂಗೇರಿ ಅಂತೀವಿ. ಅಂದರೆ ಋಷ್ಯಶೃಂಗ ಮುನಿ ತಪಸ್ಸು ಮಾಡಿದ್ದ ಪ್ಲೇಸ್ ಶೃಂಗೇರಿ. ಸೊ ದೇವಸ್ಥಾನ ಎಲ್ಲ ಸುತ್ಕೊಂಡು ಬಂದ್ವಿ ನಾವು. ಸೊ ಒಂದೆರಡು ಫೋಟೋಸ್ ಅದು ಕ್ಲಿಕ್ ಮಾಡಿಸ್ಕೊಂಡ್ವಿ. ಸೊ ಬೆಳಿಗ್ಗೆ ಅಷ್ಟು ಜನರದು ಇರಲಿಲ್ಲಲ್ಲ, ಎಲ್ಲ ನಮ್ಮದು ದರ್ಶನ ಅದು ಭಾಳ ಚಲೋನ ಆತ ಇಲ್ಲಿ. ಸೊ ನೋಡತ್ತಿರಲ್ಲ ಕಲ್ಲೊಳಗೆ ಎಷ್ಟು ಚಲೋ ಐತಿದ ದ್ರಾವಿಡ ಶಿಲ್ಪಕಲೆ ಐತಿ ಇಲ್ಲಿ. ಸೊ ನೀವು ಇಲ್ಲೆಲ್ಲರೂ ನೋಡ್ಬೋದು. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಮೀನುಗಳಿದಾವಲ್ಲ, ಸೊ ಅಲ್ಲಿ ಹೋದ್ವಿ. ಯಾಕಂದ್ರೆ ಅಮ್ಮು ಮೀನು ಅಂದ್ರೆ ಭಾಳ ಇಷ್ಟಪಡ್ತಾನೆ. ಸೊ ಆವಾಗಿಂದ ಮೀನದ ಕಡೆ ಹೋಗೋಣ ಅಂತ ಅನ್ನತ್ತಿದ್ನ. ಈ ಒಂದು ಶೃಂಗೇರಿ ಶಾರದಾ ಪೀಠ ಏನೈತಲ್ಲ, ಇದು ತುಂಗಾ ನದಿದ ಒಂದು ದಡದ ಮೇಲೆ ಐತಿ. ಸೊ ಇಲ್ಲಿ ನೋಡತ್ತಿರಲ್ಲ ವಯಸ್ಸಾದವ್ರಿಗಂತ ಹೇಳಿ ಸಣ್ಣ ಸಣ್ಣ ಸ್ಟೆಪ್ಸ್ ಮಾಡ್ಯಾರ, ಅಲ್ಲಿಂದನೂ ಹೋಗ್ಬೋದು. ಸೊ ಇಲ್ಲಿ ಮೀನುಗಳು ಭಾಳ ಅಂದ್ರೆ ಹಿಂಗೆ ನಮಗೆ ಭಾಳ ಸಮೀಪ ಇರ್ತಾವಿಲ್ಲಿ. ಸೊ ಮಳೆಗಾಲನಾಗ ಇಲ್ಲೇನು ಇದು ರೇಲಿಂಗ್ಸ್ ಥರ ಕೊಟ್ಟಾರಲ್ಲ, ಇದ್ರ ದಾಟ್ಕೊಂಡೂ ನೀರು ಬಂದಿರ್ತೈತಿ. ಸೊ ಎಲ್ಲ ಸೇಫ್ಟಿ ಮೆಷರ್ಸು ಇಲ್ಲಿ ತೊಗೊಂಡಾರ. ಸೊ ಇಲ್ಲಿ ನೋಡತ್ತಿರಲ್ಲ ಮೀನು, ಇಲ್ಲಿ ಯಾವುದೇ ಕಾರಣಕ್ಕೂ ಮೀನು ಹಿಡಿಯೋಂತಿಲ್ಲ. ಮತ್ತು ನಾವು ಹೊರಗಿಂದ ಬರ್ತಿರ್ತೀವಲ್ಲ, ಅವಾಗ ಮೀನುಗಳಿಗಂತ ಹೇಳಿ ಅಲ್ಲಿ ಚುಮ್ಮರಿ ಅದು ಮಾರ್ತಿರ್ತಾರೆ. ನೀವು ದೇವಸ್ಥಾನದ ಒಳಗೆ ಬರೋಕ್ಕಿಂತ ಮುಂಚೆನೇ ಚುಮ್ಮರಿ ಅದು ತೊಗೊಂಡು ಬಂದ್ರೆ ಅಂದ್ರೆ ಇಲ್ಲಿ ಮೀನುಗಳ್ಗೆ ನಾವು ಚುಮರಿನ ಹಾಕ್ಬೋದು. ಭಾಳ ಅಂದ್ರೆ ಭಾಳ ಮೀನುಗಳು ಅದಾವೆ. ಮತ್ತು ಎಲ್ಲ ಮೀನುಗಳು ಇಲ್ಲಿ ಒಂದೇ ಥರನ ಅದಾವೆ, ಲೈಕ್ ಬೇರೆ ಬೇರೆ ಡಿಫ್ರೆಂಟ್ ಅಂತ ಅನ್ಸಂಗಿಲ್ಲ. ಸೊ ನಾ ಈ ವಿಡಿಯೋ ಏನು ಮಾಡಿನಲ್ಲ, ಸೊ ನೀವು ಅದ್ರೊಳಗೆ ನೋಡ್ಬೋದು ಮೀನುಗಳೆಲ್ಲ ಒಂದೇ ಥರ ಅದಾವೆ. ಈ ಬ್ರಿಡ್ಜ್ ನೋಡತ್ತಿರಲ್ಲ ನೀವು, ಇದನ್ನು ದಾಟ್ಕೊಂಡು ಹೋದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಆನೆ ಅದು ಏನದಾವಲ್ಲ ಆ ಕಡೆ ನೋಡ್ಬೋದಂತ. ಸೊ ಬಟ್ ನಮ್ಮ ಕಡೆ ಅಷ್ಟು ಟೈಮ್ ಇರಲಿಲ್ಲ. ಇಲ್ಲಿ ನೋಡತ್ತಿರಲ್ಲ ನಾವು ಚುಮ್ಮರಿ ಅದು ಹಾಕಾಕತ್ತಿದ್ವಿ. ಮೀನುಗಳೆಲ್ಲ ಫುಲ್ ಬಡ್ದಾಡ್ಕೊಂಡು ಬರತ್ತವ. ಭಾಳ ದೊಡ್ಡ ದೊಡ್ಡ ಮೀನು ಅದಾವ. ಸದ್ಯ ಕಾರಣಕ್ಕೂ ಮೀನು ಇಲ್ಲಿ ಹಿಡಿಯೋಂಗಿಲ್ಲ. ಸೊ ಇದು ನೋಡತ್ತಿರಲ್ಲ, ಇದು ಕಪ್ಪೆ ಶಂಕರ ಲಿಂಗ. ಯಾವಾಗ ಆದಿಶಂಕರಾಚಾರ್ಯ ಇಲ್ಲಿ ಬಂದಿದ್ರಲ್ಲ, ಅವಾಗ ಅವರು ಒಂದು ಗರ್ಭಿಣಿ ಕಪ್ಪೆ ಅದರ ಹೆರಿಗೆ ಸಮಯದೊಳಗೆ ಭಾಳ ಸುಡು ಬಿಸಿಲಿನಾಗದ ತ್ರಾಸು ಮಾಡ್ಕೊಳತ್ತಿತ್ತಂತ. ಆ ಟೈಮ್ನಾಗ ಒಂದು ಸರ್ಪ ತನ್ನ ಹೆಡೆ ಬಿಚ್ಚಿ ಅದಕ್ಕೆ ನೆರಳು ನೀಡೈತೆ ಅದ್ರ ಹೆರಿಗೆ ಸಮಯದೊಳಗೆ. ಸೊ ಅದರದೊಂದು ಪ್ರಖ್ಯಾತಿ ಈ ಒಂದು ದೇವಸ್ಥಾನದೊಳಗೆ ಐತಿ. ಇಲ್ಲಿ ಕಪ್ಪೆ ಶಂಕರ ಲಿಂಗ ಅಂತೇಳಿನ ಅದ್ರದ್ದೊಂದು ಪುಟ್ಟ ದೇವಸ್ಥಾನ ಐತಿ. ಅದನ್ನು ನೀವು ನೋಡ್ಕೋಬೋದು. ಯಾಕಂದ್ರೆ ಇವು ಬದ್ಧ ವೈರಿಗಳು ಅಂತಲೇ ಹೇಳ್ತಾರೆ ಕೆಲವೊಂದು ಟೈಮು. ಬಟ್ ಇಲ್ಲಿ ಆ ಬಿಸಿಲಿನಾಗ ಅದಕ್ಕೆ ತ್ರಾಸ ಆಗತ್ತೈತೆ ಅನ್ನೋ ಕಾರಣಕ್ಕೆ ತನ್ನ ಹೆಡೆ ಬಿಚ್ಚಿ ಇಲ್ಲಿ ನೆರಳು ಕೊಟ್ಟೈತಿ. ಆ ಒಂದು ಪ್ರತೀತಿ ಇಲ್ಲ ಐತಿ. ಬಂದ್ರೆ ಅದನ್ನು ಮಿಸ್ ಮಾಡ್ಲಾರ್ದಂಗೆ ನೋಡ್ರಿ. ಸೊ ನೋಡ್ತಾ ಟೈಮ್ ಅಂತೂ ಆಗೇ ಬಿಡ್ತಾ 8:30ಗೆ ರಿಚುವಲ್ಸ್ ಶುರು ಆಗ್ತೈತೆ ಅಂದಿದ್ರು. ಸೊ ನಾವು ಬಂದ್ವಿ. ಯಾಕಂದ್ರೆ ಒಂದು ಬ್ಯಾಚ್ ಒಳಗೆ 50 ಮೆಂಬರ್ಸ್ನ ಅಷ್ಟು ತೊಗೋತಾರೆ. ಮತ್ತು ಗುರುವಾರ ಅಂಥೇಳಿ ಭಾಳಷ್ಟು ಮಂದಿ ಬಂದಿದ್ರು. ಇಲ್ಲಿ ನೋಡತ್ತಿರಲ್ಲ, ಕೆಲವೊಬ್ರಿಗೆ ಅರ್ಥ ಆಗಲಿಲ್ಲ, ಬರೆಯೋಕೆ ಬಂದಿಲ್ಲ ಅಂದರೆ ಇಲ್ಲಿ ಬೋರ್ಡ್ಗಳು ಹಾಕ್ಯಾರ, ಅದನ್ನು ನೋಡಿ ಬರ್ಕೋಬೋದು. ಸೊ ಇಲ್ಲಿ ಬಂದ ತಕ್ಷಣ ಅವರು ಕೆಲವೊಂದಿಷ್ಟು ಶ್ಲೋಕಗಳು ಹೇಳ್ತಾರೆ, ಲೈಕ್ ಸರಸ್ವತಿದು ಹೇಳ್ತಾರೆ, ಗಣೇಶಂದು ಹೇಳ್ತಾರೆ. ಇಲ್ಲಿ ನೋಡತ್ತಿರಲ್ಲ ಈ ಥರ ಒಂದು ಚೀಟಿ ಕೊಟ್ಟಿರ್ತಾರೆ, ಒಂದು ತಟ್ಟೆ ಅದರೊಳಗೆ ಅಕ್ಷತೆ ಕಾಳು ಹಾಕ್ಯಾರ, ಅದ್ರ ಜೊತೆಗೆ ಒಂದು ಅರ್ಶಿನದ ಕೊಂಬು ಕೊಟ್ಟಾರ. ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ಒಂದು ಸ್ಲೇಟ್ ಕೊಟ್ಟಾರ, ಅದಕ್ಕೆ ಚಾಕ್ ಪೀಸ್ ಕೊಟ್ಟಿರ್ತಾರೆ. ಅಕ್ಕಿ ಕಾಳೊಳಗೆ ಏನು ಬರ್ಸೋದಿರ್ತೈತಲ್ಲ, ಲೈಕ್ ಸಮ್ ಶ್ಲೋಕಾಸ, ಅದನ್ನು
ಅಮ್ಮಂದು ತೊಡಿ ಮೇಲೆ ಕುಂತು ಮಾಡಿಸ್ತಾರೆ. ಆಮೇಲೆ ಇದು ಸ್ಲೇಟ್ ಒಳಗೆ ಏನು ಬರ್ಸೋದಿರ್ತೈತಲ್ಲ ಶ್ಲೋಕ, ಅದು ಅಪ್ಪನ ತೊಡಿ ಮೇಲೆ ಕುಂತು ಮಗು ಕೈಯಾಗ ಮಾಡಿಸೋದು. ಅದಾದಮೇಲೆ ಅ ಆ ಇ ಈ ಬರ್ಯಾಕೆ ಹೇಳ್ತಾರೆ. ಸೊ ಇದಾದ ತಕ್ಷಣ ಅವ್ರಿಗೆ ತಾಟುಗಳ್ನೆಲ್ಲ ನಾವು ವಾಪಸ್ ಕೊಟ್ಟಾದ್ಮೇಲೆ ಅಲ್ಲಿ ಪೂಜಾರಿ ಪ್ರತಿಯೊಂದು ಮಗುವಿಂದ ಹಣೆಗೂ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಾರೆ. ಸೊ ಅದಾದ ತಕ್ಷಣ ನಿಮ್ಗೆ ಪ್ರಸಾದ ಸಿಗ್ತೈತಿ. ಸ್ಲೇಟ್ ನಮ್ಗೆ ಕೊಡ್ತಾರೆ. ಸೊ ನಮ್ಮ ಮಗುದ ಅಕ್ಷರ ಅಭ್ಯಾಸ ಮಾಡಿ ನಮ್ಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಸೊ ಇಷ್ಟಿತ್ತು ನಮ್ದು ಮಗುದ ಅಕ್ಷರಾಭ್ಯಾಸದ ಒಂದು ಶೃಂಗೇರಿ ಪೀಠದೊಳಗಿಂದ ವಿಡಿಯೋ. ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮದು ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತಿತ್ತಂದ್ರೆ ನೀವು ದಯವಿಟ್ಟು ಇಲ್ಲಿ ಬಂದು ಮಾಡಿಸ್ರಿ. ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ.